ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಗ್ಸ್. ನಾವಿವತ್ತು ಅವಲಕ್ಕಿ ಉಪ್ಪಿಟ್ಟಲ್ಲಂತೆ ಅವಲಕ್ಕಿ ಪೊಂಗಲು ಕೂಡ ಹೇಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ. ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದು ನಮ್ಮ ಆಮ್ಲ ಜ್ಯೂಸಿಂದ. ನನ್ನ ಶಾರ್ಟ್ಸ್ಗಳಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಕ್ಯೂಬ್ಸ್ ಮಾಡಿಕೊಂಡು ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಫಸ್ಟು ಬೆಳಗ್ಗೆ ನಾನು ಎದ್ದು ಆಮ್ಲ ಜ್ಯೂಸ್ ಕುಡಿದು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋದು. ಈಗ ಮೊದಲಿಗೆ ನಾವು ಈ ಅವಲಕ್ಕಿ ಪೊಂಗಲ್ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಯೋಣ. ಆಮ್ಲ ಜ್ಯೂಸ್ ರೆಡಿ ಆಯಿತು. ಕುಡಿತಾ ನಾವು ತಿಂಡಿ ಮಾಡೋದ ನೋಡೋಣ. ಮೊದಲಿಗೆ ಅರ್ಧ ಪಾವು ಹೆಸರುಬೇಳೆ ನೋಡಿ. ಈಗ ನಾನು ಮಾಡ್ತಾರೋಂಥ ಪೊಂಗಲ್ಲು ಸುಮಾರು ಒಂದು 5-6 ಜನದಷ್ಟು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಬರೀ ಅವಲಕ್ಕಿ ಉಪ್ಪಿಟ್ಟಲ್ಲಂತಲೇ ಅವಲಕ್ಕಿಲಿ ರುಚಿಯಾಗಿ ಪೊಂಗಲ್ ಮಾಡೋದು ಹೇಗೆ ಅಂತಲೂ ತಿಳಿಯೋಣ. ಅರ್ಧ ಪಾವು ಹೆಸರುಬೇಳೆ, ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಹೆಸರುಬೇಳೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ತುಂಬ ಏನು ಕೆಂಪು ಉರಿಬೇಕು ಅನ್ನೋಂಥದ್ದೇನಿಲ್ಲ, ಸ್ವಲ್ಪ ಕೈ ಬಿಸಿ ಆಗುವಷ್ಟು ಬಿಸಿ ಮಾಡ್ಕೊಳ್ಳೋಣ ಹೆಸರುಬೇಳೆನ. ಬಿಸಿ ಮಾಡಿದಂಥ ಹೆಸರುಬೇಳೆನ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಟು ಬೇಯಿಸ್ಕೊಳ್ಳೋಣ. ಹೆಸರುಬೇಳೆ ಎಲ್ಲ ಹುರಿದಾಯ್ತು. ಈಗ ಇಷ್ಟಾದರೆ ಸಾಕು, ತುಂಬ ಏನು ಉರಿಯೋದು ಬೇಡ. ಒಲೆ ಮೇಲೆ ಒಂದೂವರೆ ಲೀಟರ್ಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಹುರಿದಂಥ ಹೆಸರುಬೇಳೆನ 2-3 ಸಲ ತೊಳೆದು ಸ್ವಲ್ಪ ಜೀರಿಗೆ ಹಾಕಿ ಬೇಯಿಸ್ಕೊಳ್ಳೋಣ. ನಂತರದಲ್ಲಿ ಈ ಪೊಂಗಲ್ಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಮೆಣಸು, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಚೂರು. ನಾವು ತುರಿದಾರು ಹಾಕ್ಬೋದು, ಸಣ್ಣಗೆ ಹೆಚ್ಚಾರು ಹಾಕ್ಬೋದು. ನಾವು ತಗೊಂಡಂಥ ಅರ್ಧ ಪಾವು ಹೆಸರುಬೇಳೆಗೆ ಇಲ್ಲಿ ನೋಡಿ 1.5 ಪಾವಷ್ಟು ಅವಲಕ್ಕಿ ಹಾಕೊಳ್ಳೋಣ. ಎಷ್ಟೇಳಿ 1.5 ಪಾವಷ್ಟು ಅವಲಕ್ಕಿ. ಅರ್ಧ ಪಾವು ಹೆಸರುಬೇಳೆಗೆ 1.5 ಪಾವಷ್ಟು ಅವಲಕ್ಕಿ. ಈ ಅವಲಕ್ಕಿನ ತೊಳೆದು ನೆನೆಸೋದು ಬೇಡ. ಈ ಅವಲಕ್ಕಿನ ಚೆನ್ನಾಗಿ 2-3 ಸಲ ಚೆನ್ನಾಗಿ ತೊಳೆದು ಇಟ್ಬಿಡೋಣ ಒಂದು ಕಡೆ. ನೆನೆಸೋದು ಬೇಡ, ಯಾವುದೇ ಕಾರಣಕ್ಕೂ ನೆನೆಸಬಾರ್ದು, ಅದು ಫುಲ್ ಪಾಯಸ ಥರ ಆಗಿಬಿಡುತ್ತೆ. ಅವಲಕ್ಕಿನ ಚೆನ್ನಾಗಿ ತೊಳೆದಾಯ್ತು. ಇವಾಗ ನೀರೆಲ್ಲ ಸೋರಿಸಿ ಒಂದು ಕಡೆ ಇಟ್ಬಿಡೋಣ. ಅದು ಅವಲಕ್ಕಿ ಹಾಗೆ ಇರಲಿ. ತೊಳೆದೆಲ್ಲ ಇಟ್ಟಿದ್ದೀವಿ. ಇಲ್ಲಿ ಹೆಸರುಬೇಳೆ ಬೆಂದಿದೆ ನೋಡಿ. ತಗೊಂಡಂಥ ಅರ್ಧ ಪಾವು ಹೆಸರುಬೇಳೆನ ಸ್ವಲ್ಪ ಎಣ್ಣೆ, ಅರಿಶಿನ, ಜೀರಿಗೆ ಹಾಕಿ ಬೇಯಿಸಿಟ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಗೆ ಒಂದು 3-4 ಚಮಚದಷ್ಟು ತುಪ್ಪ ಹಾಕೋಣ. ಬೆಣ್ಣೆ ಕಾಯಿಸಿದ ತುಪ್ಪ ಹಾಕಿ ಮೆಣಸನ್ನ ಜಜ್ಜಿ ಹಾಕೋಣ. ತುಂಬ ಪುಡಿ ಮಾಡಬಾರ್ದು, 2 ಹೋಳು ಮಾಡಬೇಕು. ಮೆಣಸು ಮೊದಲಿಗೆ, ನಂತರದಲ್ಲಿ ಜೀರಿಗೆ, ನಂತರದಲ್ಲಿ ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳು ಹಾಕೋಣ. ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಈ ಹೆಸರುಬೇಳೆ ಬೆಂದಿದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಸೇರಿಸೋಣ. ನಾವು ಮತ್ತೆ 1 ಲೀಟ್ರಷ್ಟು ನೀರು ಸೇರಿಸೋಣ. 1 ಲೀಟ್ರ್ 1.5 ಲೀಟ್ರಷ್ಟು ನೀರು ಸೇರಿಸೋಣ. ಯಾಕಂದರೆ ಅವಲಕ್ಕಿ ಬೇಗ ನೀರು ಹೀರಿಬಿಡುತ್ತೆ. ಇದು ಶುಂಠಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಈ ಬೆಂದಂಥ ಹೆಸರುಬೇಳೆಗೆ ಶುಂಠಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಒಗ್ಗರಣೆ. ಈ ಒಗ್ಗರಣೆಗೆ ಸ್ವಲ್ಪ ಹಿಂಗು ಕೂಡ ಸೇರಿಸೋಣ. ನಾವು ಪೊಂಗಲ್ ಎಲ್ಲರೂ ಮಾಡ್ತಾರೆ, ಅಕ್ಕಿಲಿ ಹಾಕಿ ಮಾಡಿಬಿಡ್ತೀವಿ ಸಾಮಾನ್ಯ. ಅವಲಕ್ಕಿಲಿ ಮಾಡೋದು ತುಂಬ ಕಮ್ಮಿ. ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾವು ಇದನ್ನು ನಮ್ಮ ಅಮ್ಮನಿಂದ ಕಲ್ತಿದ್ದು. ನಮ್ಮಮ್ಮಂಗೆ ಸಕ್ಕರೆ ಕಾಯಿಲೆ ಇದ್ದಿದ್ದರಿಂದ ಅಮ್ಮ ಜಾಸ್ತಿ ಅನ್ನನ ತಿನ್ನೋದು ಕಡಿಮೆ ಮಾಡಿಬಿಟ್ಟಿದ್ರು. ಹಾಗಾಗಿ ಅಮ್ಮ, ನಾನು ಲಾಸ್ಟ್ ವಿಡಿಯೋದಲ್ಲಿ ಸಾಮೆ ಹಾಕಿ ಮಾಡಿದ್ದೀನಿ. ನಮ್ಮಮ್ಮ ಅವಲಕ್ಕಿ ಹಾಕಿ ಮಾಡೋರು, ಬಿಸಿಬೇಳೆ ಭಾತನೂ ಕೂಡ ನವಣೆಲಿ ಮಾಡೋರು, ಅವಲಕ್ಕಿಲಿ ಮಾಡೋರು. ಹಾಗಾಗಿ ಇದನ್ನೆಲ್ಲ ನಾನು ನಮ್ಮ ಅಮ್ಮನಿಂದನೇ ಕಲ್ತಿದ್ದು ನೋಡಿ. ಮರಳ್ತಾ ಇದೆ ಕಟ್ಟು ಚೆನ್ನಾಗಿ. ಒಗ್ಗರಣೆ ಎಲ್ಲ ಬಗ್ಸಿದ್ದೀವಿ. ಅವಲಕ್ಕಿನೂ ಕೂಡ ಹಾಕಿ ತುಂಬ ಬೇಯಿಸಬಾರ್ದು. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡ್ಬೋದು. ಅವಲಕ್ಕಿ ಪೊಂಗಲ್ ಅಂತೂ ತುಂಬ ರುಚಿಯಾಗಿರುತ್ತೆ. ಆದರೆ ಅವಲಕ್ಕಿ ಪೊಂಗಲ್ನ ಬಿಸಿ ಆಗಿರುವಾಗಲೇ ತಿನ್ನಬೇಕು. ಹಾರಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ನೋಡಿ. ರುಚಿಯಾದ ಅವಲಕ್ಕಿ ಪೊಂಗಲ್ ರೆಡಿ ಆಯಿತು. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರುಚಿಯಾದ ಅವಲಕ್ಕಿ ಪೊಂಗಲ್ ರೆಡಿಯಾಗಿದೆ. ಈ ಅವಲಕ್ಕಿ ಪೊಂಗಲ್ ಜೊತೆ ಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡು ತಿನ್ಬೋದು.